ನೀವು ಎಂದಾದರೂ ಉಡುಪಿ ಕೃಷ್ಣ ಮಠಕ್ಕೆ ಹೋಗಿದ್ದೀರಾ? ಅಲ್ಲಿ ಯಾಕೆ ಎಲ್ಲರೂ ಕಿಟಕಿಯ ಮೂಲಕವೇ ದೇವರನ್ನು ನೋಡ್ತಾರೆ? ಮೂರ್ತಿಯ ಹಿಂಭಾಗ ನಮಗೆ ಯಾಕೆ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾ? ಹಲವು ನೂರು ವರ್ಷಗಳ ಹಿಂದೆ ಕನಕದಾಸರು ಎಂಬ ಮಹಾನ್ ಕೃಷ್ಣ ಭಕ್ತರಿದ್ದರು. ಆದರೆ ಅಂದಿನ ಸಾಮಾಜಿಕ ಕಾರಣಗಳಿಂದಾಗಿ ಅವರಿಗೆ ಮಠದ ಒಳಗೆ ಹೋಗಲು ಅನುಮತಿ ಸಿಗಲಿಲ್ಲ. ಅದಕ್ಕೆ ಅವರು ಮನಗುಂದದೆ ಮಠದ ಹೊರಗಡೆ ನಿಂತು ಕೃಷ್ಣನನ್ನು ನೆನೆಯುತ್ತಾ ಭಕ್ತಿಯಿಂದ ಹಾಡಲು ಪ್ರಾರಂಭಿಸಿದರು. ಕೃಷ್ಣ, ನಿನ್ನ ಮುಖ ನೋಡುವ ಭಾಗ್ಯ ನನಗಿಲ್ಲವೇ ಎಂದು ಅವರು ಕರುಣೆಯಿಂದ ಹಾಡುವಾಗ ಒಂದು ಪವಾಡವೇ ನಡೆಯಿತು. ಪೂರ್ವ ದಿಕ್ಕಿಗೆ ಮುಖ ಮಾಡಿದ್ದ ಕೃಷ್ಣನ ಮೂರ್ತಿ ತನ್ನ ಭಕ್ತನಿಗಾಗಿ ಹಾಗೆಯೇ 180 ಡಿಗ್ರಿ ತಿರುಗಿ ಪಶ್ಚಿಮ ದಿಕ್ಕನ್ನು ನೋಡಿತು. ಅಲ್ಲಿನ ಗೋಡೆ ತಾನಾಗಿಯೇ ಒಡೆದು ಒಂದು ಕಿಟಕಿ ನಿರ್ಮಾಣವಾಯಿತು. ಇವತ್ತಿಗೂ ಕೂಡ ಉಡುಪಿಯಲ್ಲಿ ಕನಕನ ಕಿಂಡಿ ಮೂಲಕವೇ ಜನರು ಕೃಷ್ಣನ ದರ್ಶನ ಮಾಡುತ್ತಾರೆ. ಜಾತಿ ಮತಕ್ಕಿಂತ ಭಕ್ತಿಯೇ ದೊಡ್ಡದು ಎಂದು ಆ ಕೃಷ್ಣನೇ ಸಾಬೀತುಪಡಿಸಿದ ಕ್ಷಣವಿದು.